ಈ ಕುಜ ದೋಷ ಅಂತ ಹೇಳ್ತಾರೆ. ಅಂದರೆ ಮಂಗಳವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಕುಜ ದೋಷ ಅನ್ನತಕ್ಕಂಥದ್ದು ವೈವಾಹಿಕ ಸಮಸ್ಯೆಗೆ ಕಾರಣ ಆಗಿಬಿಡುತ್ತೆ. ಕುಜ ದೋಷ ಇರತಕ್ಕಂಥವರಿಗೆ ಬೇಗ ಮದುವೆ ಆಗುವುದಿಲ್ಲ, ಮದುವೆ ಆದರೆ ದಾಂಪತ್ಯ ಜೀವನ ಚೆನ್ನಾಗಿರುವುದಿಲ್ಲ, ಸಂತಾನ ವಿಳಂಬ ಆಗುತ್ತೆ ಅಥವಾ ಸಂತಾನ ರಾಹಿತ್ಯತೆ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಕುಜದೋಷದ ಪ್ರಭಾವದಿಂದ ಉಂಟಾಗತಕ್ಕಂಥದ್ದು. ಇದೆಲ್ಲವಕ್ಕೂ ಜೊತೆಯಲ್ಲಿ ಕುಜದೋಷ ಇರತಕ್ಕಂಥವರಿಗೆ ಈ ಚರ್ಮ ಸಂಬಂಧಿತವಾದಂತಹ ರೋಗಗಳು ಕಾಡುತ್ತೆ. ಇದಕ್ಕೆಲ್ಲವೂ ಕೂಡ ನಾವು ಮಂಗಳವಾರದ ದಿವಸ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧಿಸಿದರೆ ಒಂದು. ಜೊತೆಯಲ್ಲಿ ಸುಬ್ರಹ್ಮಣ್ಯನ ಇನ್ನೊಂದು ಪರ್ಯಾಯವಾಗಿರತಕ್ಕಂತಹ ಆರಾಧನೆಯ ಸ್ವರೂಪ ಅಂತಂದರೆ ಅದು ನಾಗಾರಾಧನೆ, ನಾಗಪೂಜೆಯನ್ನು ಮಾಡತಕ್ಕಂಥದ್ದು. ನಾಗಪೂಜೆಯನ್ನು ಕೂಡ ನಾವು ಎಷ್ಟೋ ಪೌಷ್ಟಿಕ ಕರ್ಮಗಳಿಗೆ ಮಂಗಳವಾರದ ದಿವಸವೇ ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಅಂದರೆ ನಾಗ ಸಂಬಂಧಿತವಾದಂತಹ ಆಶ್ಲೇಷ ಬಲಿ ಅನ್ನತಕ್ಕಂತಹ ಪೂಜೆ ಇರ್ಬೋದು, ನಾಗಶಿಲೆಯನ್ನು ಪ್ರತಿಷ್ಠೆ ಮಾಡತಕ್ಕಂಥದ್ದು ಇರ್ಬೋದು, ನಾಗದೋಷದಿಂದ ಬಾಧಿಸ್ತಕ್ಕಂತಹ ಕುಟುಂಬಗಳ ದೋಷ ನಿವಾರಣೆಗೋಸ್ಕರ ಸರ್ಪ ಸಂಸ್ಕಾರಾದಿ, ನಾಗಮಂಡಲ, ಡಕ್ಕೆ ಬಲಿ, ಹೀಗೆ ನಾಗ ಸಂಬಂಧಿತವಾದಂತಹ ಯಾವುದೇ ಪೂಜೆ, ಉಪಾಸನೆ, ಯಜ್ಞಯಾಗಾದಿಗಳು, ಪ್ರತಿಷ್ಠೆಗಳನ್ನು ಮಾಡತಕ್ಕಂಥದ್ದು ಕೂಡ ಮಂಗಳವಾರದ ದಿವಸ ಮಾಡಬಹುದು ಅಂತ ಹೇಳಿದ್ದಾರೆ.